ಇದೇ ಸ್ನೇಹಿತರೆ, ಈ ಟಿ ಸಿಗಾಗಿ ತುಂಬಾ ಕಷ್ಟ ಬಿದ್ದಿದ್ದೀನಿ. ಇದನ್ನು ಮಾಡಿಕೊಟ್ಟಿರೋದು ಒಬ್ಬ ನನ್ನ ಸ್ನೇಹಿತ ಪುಣ್ಯಾತ್ಮ, ಇದನ್ನು ಹಾಳು ಮಾಡಿದ್ದು ಇನ್ನೊಬ್ಬ ಪುಣ್ಯಾತ್ಮ. ಆದರೆ ಇದನ್ನು ಮಾಡಿಸ್ಕೊಟ್ಟದ್ದು ದೇವತಾ ಮನುಷ್ಯ ಅಂತಲೇ ಕರಿಬಹುದು. ಗೊತ್ತಲ್ಲ ಅವ್ರು ಯಾರು ಅಂತ, ನಮ್ಮ ಮಧು ಬಂಗಾರಪ್ಪ ಅವರು. ಇದಕ್ಕೆ ಟಿ ಸಿ ಮಾಡಿಸ್ಕೊಟ್ಟದ್ದು, ನಂಗೆ ಬೋರ್ ಮಾಡಿಸ್ಕೊಟ್ಟದ್ದು ನನ್ನ ಫ್ರೆಂಡು ಅವಿನಾಶ್ ಅಂತ. ಅವ್ನು ತುಂಬ ಸ್ನೇಹಿತ ಕೂಡ. ಅವನು ಪ್ರೀತಿಯಿಂದ ಅದನ್ನು ಮಾಡಿಸ್ಕೊಟ್ಟ. ಬಟ್ ಇದು ಹಾಳಾದ ರಾಜಕೀಯದಿಂದ ಹಾಳು ಮಾಡಿ ಟ್ರೈ ಮಾಡಿದ್ರು ಕೂಡ. ಪುಣ್ಯಾತ್ಮನ ಹೆಸರೇನು ಬೇಡ, ಪರವಾಗಿಲ್ಲ, ಆಗಿದೆ. ನಮ್ಮ ಮದಣ್ಣವ್ರು ಮಾಡಿಕೊಟ್ಟಿದ್ದಾರೆ, ತುಂಬ ಖುಷಿ ಇದೆ. ತುಂಬಾ ಕಷ್ಟ ಬಿದ್ದೆ ಈ ಟಿ ಸಿಗೋಸ್ಕರ. ಆಮೇಲೆ ಬೋರಲ್ಲಿದೆ ನೋಡಿ, ಇಲ್ಲಿ ಕೂತಿದ್ದಾರೆ ನಮ್ಮ ತಂದೆಯವರು, ನಮ್ಮ ಮಾವ. ಸೊ ಅಲ್ಲಿ ಬೋರ್ ನೋಡಿ ಅಲ್ಲಿದೆ. ಬಟ್ ಮದಣ್ಣರಿಗೆ ತುಂಬ ಧನ್ಯವಾದ ಹೇಳಬೇಕು. ತುಂಬ ರಿಸ್ಕ್ ತೊಗೊಂಡು, ತುಂಬ ಅಂದರೆ ಪರ್ಸ್ನಲಾಗಿ ಮಾಡಿಕೊಟ್ರು ಕೂಡ. ಪಾಪ ರೈತ ಅಂದರೆ ಅವರು, ರೈತರು ತುಂಬಾ ಬೆಲೆ ಕೊಡ್ತಾರೆ ಅವರು, ನನ್ನ ಪ್ರಕಾರ, ನಾನು ನೋಡಿದಂಗೆ. ಅಂಥವ್ರು ನಮಗೆ ಅವಶ್ಯಕತೆ ತುಂಬ ಇದೆ. ಕೆಲವರಿಗೆ ಗೊತ್ತಿಲ್ಲ, ನಮ್ಮ ಕೆಲವು ಜನಗಳಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವರಿದ್ದರೆ ತುಂಬಾ ಅನುಕೂಲ ಇದೆ ನಮ್ಮ ರೈತರಿಗೆ. ಹಾಗಾಗಿ ಅವ್ನು ಕಳ್ಕೊಳ್ಳೋದು ಬೇಡ. ಮದಣ್ಣವರು ನೋಡಿ, ಮದಣ್ಣವರು ಈಗ ನನಗೆ ಅವರು ಹೆಲ್ಪ್ ಮಾಡಲಿ ಅಂದರೆ ಇನ್ನು ಯಾರ ಕೈಲೂ ಆಗ್ತಿರ್ಲಿಲ್ಲ. ಬಟ್ ತುಂಬ ಹೆಲ್ಪ್ ಮಾಡಿ, ತುಂಬ ಸಪೋರ್ಟ್ ಮಾಡಿ, ಬಟ್ ನಾನು ಯಾರಂತಲೇ ಗೊತ್ತಿರಲಿಲ್ಲ ಅವರಿಗೆ. ಸೊ ಗುರ್ಸ್ಕೊಂಡು ನಮ್ಮವನೋ ನಿಮ್ಮ ಬೇರೆಯವನೋ ಬೇರೆ ಪಕ್ಷ ಅದ್ರ ಬಗ್ಗೆ ಏನು ಯೋಚನೆ ಮಾಡಿದೆ. ಫಸ್ಟು ರೈತನಿಗೆ ಏನಾಗಬೇಕು, ರೈತನಿಗೆ ಯಾವ ಸೌಲಭ್ಯ ಬೇಕು ಅದನ್ನು ಅರ್ಥ ಮಾಡ್ಕೊಂಡು ಮಾಡಿಕೊಡುವಂಥ ಏಕೈಕ ನಾಯಕ ಅಂದರೆ ನಮ್ಮ ಮಧು ಬಂಗಾರಪ್ಪ ಅವರು. ಅವ್ರಿಗೆ ತುಂಬ ಧನ್ಯವಾದಗಳು ತಿಳ್ಸಕ್ಕೆ ಪಡ್ತೀನಿ. ಅವರಿದ್ದರೆ ಒಳ್ಳೆಯದು ನಮ್ಮ ರೈತರಿಗೆ. ಆದಷ್ಟು ನಮ್ಮ ಸೊರಬ ಜನ, ಸೊರಬ ತಾಲೂಕರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಈ ವರ್ಷ ಒಬ್ಬ ನಾಯಕ, ಮುಂದಿನ ವರ್ಷ ಒಬ್ಬ ನಾಯಕ, ಮುಂದಿನ ವರ್ಷಕ್ಕೂ ಎಲೆಕ್ಷನ್ ಒಬ್ಬ ನಾಯಕನ ಮಾಡೋಕ್ಕಿಂತ ನನ್ನ ಪ್ರಕಾರ ಇವ್ರನ್ನ ಕಂಟಿನ್ಯೂ ಹಿಡ್ಕೊಂಡ್ರೆ ತುಂಬ ಒಳ್ಳೇದು ಅಂತ ಅನಿಸುತ್ತೆ ನನಗೆ. ನೋಡಿ, ಯೋಚನೆ ಮಾಡಿ ನಿಮ್ಮ ಅನುಕೂಲ ತಕ್ಕಂಗೆ. ಬಟ್ ನಂಗೆ ಹೆಲ್ಪ್ ಮಾಡ್ಯಾರಂತ ಅಲ್ಲ, ಒಳ್ಳೆ ಮನುಷ್ಯ ಕೂಡ ನಾನು ನೋಡಿದಂಗೆ. ಓಕೆ, ಥ್ಯಾಂಕ್ ಯು.